ಹಲೋ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಸೆಕೆಂಡ್ PUC ಎಕ್ಸಾಮ್ ಏನು ಬರ್ತಿದೆ ಅಲ್ಲ, ಅದಕ್ಕೆ ನಾನು ಕೆಲವೊಂದು ಟಿಪ್ಸ್ಗಳನ್ನು ನಾನು ನಿಮಗೆ ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಕೆಲವೊಬ್ರು ಫೇಲ್ ಆಗ್ತೀನಿ ಅನ್ನೋ ಭಯ ಇರುತ್ತೆ, ಅಂಥವ್ರು ಕೂಡ ಈ ಪೂರ್ತಿಯಾಗಿ ವಿಡಿಯೋನ ನೋಡಿ. ಮತ್ತೆ ಇನ್ನೂ ಕೆಲವೊಬ್ರು ವರ್ಷ ಪೂರ್ತಿ ಓದಿರಲ್ಲ, ಅವ್ರು ಏನ್ ಮಾಡ್ತಾರೆ, ಎಕ್ಸಾಮ್ ಹತ್ರ ಬಂದಾಗ ಓದೋದಕ್ಕೆ ಕುತ್ಕೊಳ್ತಾರೆ, ಅವ್ರಿಗೆ ಯಾವುದೇ ರೀತಿ ಕಾನ್ಸೆಪ್ಟ್ಗಳು ಅರ್ಥ ಆಗಲ್ಲ. ಅಂಥವ್ರು ಏನ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತೆ ನೀವೇನಾದ್ರೂ ಮಾರ್ಕ್ಸ್ ಅನ್ನ ಜಾಸ್ತಿ ತೆಗಿಬೇಕು ಅನ್ನೋ ಐಡಿಯಾ ನಿಮ್ಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಹೇಳ್ಕೊಡುವಂತ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ ಮಾರ್ಕ್ಸ್ ಏನಿದೆ ಅಲ್ಲ ಅದು ಜಾಸ್ತಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ನೀವು ಎಕ್ಸಾಮ್ ಅನ್ನ ಪಾಸ್ ಮಾಡೋದಕ್ಕೂ ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇ ಟಿಪ್ಸ್ ಏನಪ್ಪಾ ಅಂದ್ರೆ ನಾನು ಇಲ್ಲಿ ಕೊಡ್ತಾ ಇರೋದು ನಿಮ್ಗೆ, ನೀವು ಏನ್ ಮಾಡ್ಬೇಕು ಅಂದ್ರೆ ಇವತ್ತೇನು ಎಕ್ಸಾಮ್ ನ ಮುಗಿಸಿ ಬರ್ತೀರಲ್ವಾ, ನೀವು ಮಧ್ಯಾಹ್ನ ಎಕ್ಸಾಮ್ ಅನ್ನ ಮುಗಿಸಿರ್ತೀರಾ ಅಂದ್ರೆ ಅಕೌಂಟ್ಸ್ ಎಕ್ಸಾಮ್ ನೆಕ್ಸ್ಟ್ ಇದೆ ಅನ್ನುವಾಗ ನೀವು ಇವತ್ತೇನು ಎಕ್ಸಾಮ್ ಬರ್ತಿರಲ್ಲ, ನೀವ್ ಏನ್ ಮಾಡಿ ಅಂದ್ರೆ ಮಧ್ಯಾಹ್ನ ಒಂದು 2 hours 3 hours ಮಲ್ಕೊಂಡಿದ್ದೇಳಿ. ಮಲ್ಕೊಂಡೆದ್ದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೇಕು. ಏನನ್ನ ಸರ್ಚ್ ಮಾಡ್ಬೇಕು ಅಂದ್ರೆ ನಿಮ್ ಟೀಚರ್ಸ್ ಏನ್ ನೋಟ್ಸ್ ಕೊಟ್ಟಿರ್ತಾರಲ್ಲ ಆ ನೋಟ್ಸ್ ನ ಪಕ್ಕದಲ್ಲಿ ಇಟ್ಕೊಂಡು ಅಲ್ಲಿರುವಂತ ಕಾನ್ಸೆಪ್ಟ್ ಗಳನ್ನ ನೀವು ಸರ್ಚ್ ಮಾಡಿ. ಎಕ್ಸಾಂಪಲ್ಗೆ ನಾನು ನಿಮ್ಗೆ ಹೇಳ್ತೀನಿ, ನೋಡ್ಕೊಳ್ಳಿ. ಇವಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಗಿರ್ಬೋದು ಅಥವಾ ರಿಯಲೈಸೇಷನ್ ಅಕೌಂಟ್, ಈ ರೀತಿ ಏನಿರುತ್ತಲ್ಲ ಇದನ್ನ ನೀವು ನೀಟಾಗಿ ಸರ್ಚ್ ಮಾಡಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ಆ ದಿನ ಏನ್ ಮಾಡಿ, ಎಕ್ಸಾಮ್ ದಿನದ ಏನ್ ದಿನ ಇರುತ್ತಲ್ಲ ಅವಾಗ ನೀವು ನೀಟಾಗಿ ಆ ವಿಡಿಯೋಗಳನ್ನ ಸರ್ಚ್ ಮಾಡಿ ಒಂದ್ ಸೈಡ್ ಇಟ್ಕೊಂಡಿರಿ. ಅಥವಾ ನಿಮ್ಮ ವಿಡಿಯೋ ಯೂಟ್ಯೂಬ್ ಅಲ್ಲಿ ಏನು ಹಿಸ್ಟ್ರಿ ಇರುತ್ತಲ್ಲ ಆ ಹಿಸ್ಟ್ರಿ ಲಿಸ್ಟ್ ಅಲ್ಲಿ ಆ ವಿಡಿಯೋಗಳು ಇರಬೇಕು. ಅದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತ ಇವಾಗ ಹೇಳ್ತೀನಿ, ನೋಡ್ಕೊಳ್ಳಿ. ನಾನು ನೆಕ್ಸ್ಟ್ ನಿಮಗೆ ಕೊಡುವಂತ ಟಿಪ್ಸ್ ಏನಪ್ಪಾ ಅಂದ್ರೆ, ನೀವು ಏನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಆ ವಿಡಿಯೋಗಳನ್ನ ನೋಡಿ. ಮತ್ತೆ ಆ ವಿಡಿಯೋದಲ್ಲಿ ನೋಡೋದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ಒಂದು ಶಾರ್ಟ್ ನೋಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಶಾರ್ಟ್ ನೋಟ್ ಹೇಗಿರ್ಬೇಕಪ್ಪ ಅಂದ್ರೆ 3 to 4 pages ಅಷ್ಟೇ ಇರಬೇಕು. ಮತ್ತೆ ಅದರಲ್ಲಿ ಎಲ್ಲಾ ಫಾರ್ಮೆಟ್ಗಳು ಮತ್ತೆ ಫಾರ್ಮುಲಾಗಳನ್ನ ನೀವು ಬರ್ಕೋಬೇಕು. ಕೆಲವೊಂದು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ದಿನ ಏನಿರುತ್ತಲ್ಲ ಅವಾಗ ಅವರು ರಿವಿಷನ್ ಮಾಡೋದಕ್ಕೋಸ್ಕರ ಇಡೀ ಬುಕ್ ಅನ್ನ ಅವರು ಈ ತರ ತಿರುಗಿಸ್ತಾ ಇರ್ತಾರೆ. ಆ ತರ ಮಾಡೋದ್ರಿಂದ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ನೀವು ಶಾರ್ಟ್ ನೋಟ್ ಅನ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಫಾರ್ಮೆಟ್ ಗಳಾಗಿರ್ಬೋದು ಅಥವಾ ಫಾರ್ಮುಲಾಗಳು ನಿಮ್ ತಲೆನಲ್ಲಿ ನೀಟಾಗಿರುತ್ತೆ. ಆದ್ರಿಂದ ಶಾರ್ಟ್ ನೋಟ್ ಅನ್ನ ನೀಟಾಗಿ ರೆಡಿ ಮಾಡ್ಕೊಳ್ಳಿ. ನೀವು ಶಾರ್ಟ್ ನೋಟ್ ಅನ್ನ ರೆಡಿ ಮಾಡೋಷ್ಟರಲ್ಲಿ ಒಂದಿನ ನಿಮ್ದು ಮುಗ್ದೋಗಿರುತ್ತೆ. ನೀವೇನ್ ಮಾಡ್ಬೇಕು ಅಂದ್ರೆ ಮಲ್ಗುವಾಗ ಶಾರ್ಟ್ ನೋಟ್ ಅನ್ನ ಏನ್ ನೀವು ರೆಡಿ ಮಾಡಿರ್ತೀರಲ್ಲ ಅದನ್ನ ಒಂದ್ಸಲ ನೀಟಾಗಿ ರಿವಿಷನ್ ಮಾಡ್ಕೊಂಡು ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಏನು ವಿಡಿಯೋಗಳನ್ನ ನೋಡಿರ್ತೀರಲ್ಲ ಅದನ್ನ ನೀವು 2x ಅಲ್ಲಿ ನೋಡಿ. ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ಏನು ನೀವು ಅಕೌಂಟ್ಸ್ ರಿಲೇಟೆಡ್ ವಿಡಿಯೋಗಳನ್ನ ನೋಡಿರ್ತೀರಾ ಅಂದ್ರೆ ನಿಮ್ಮ ಕಾನ್ಸೆಪ್ಟ್ ಗಳೇನಿರುತ್ತಲ್ಲ ಅದನ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ಒಂದ್ಸಲ 2x ಅಲ್ಲಿ ಆ ವಿಡಿಯೋಗಳನ್ನ ನೋಡಿ. ಇದರಿಂದ ಏನಾಗುತ್ತೆ, ನಿಮ್ದು ಟೈಮ್ ಉಳಿಯುತ್ತೆ. ಟೈಮ್ ಉಳಿಯೋದ್ರಿಂದ ನಿಮ್ಗೆ ಬೇಗ ಮುಗ್ದೋಗುತ್ತೆ. ಅದಾದ್ಮೇಲೆ ಏನ್ ಮಾಡ್ಬೇಕು, ನೀವು ಶಾರ್ಟ್ ನೋಟ್ ಅನ್ನ ಪದೇ ಪದೇ ರಿವಿಷನ್ ಮಾಡ್ತಾನೆ ಇರಬೇಕು. ಅವಾಗ ನಿಮ್ಗೆ ಏನಾಗುತ್ತೆ, ಸಬ್ಜೆಕ್ಟ್ ಏನಿರುತ್ತಲ್ಲ ಅದು ನೀಟಾಗಿ ಅರ್ಥ ಆಗೋಗುತ್ತೆ, ಕಾನ್ಸೆಪ್ಟ್ಗಳು ನಿಮ್ಗೆ ನೀಟಾಗಿ ಅರ್ಥ ಆಗೋಗುತ್ತೆ. ಅವಾಗ ನೀವು ಎಕ್ಸಾಮ್ ಅಲ್ಲಿ ಬರೀಬೇಕಾದ್ರೆ ನಿಮ್ಗೆ ಯಾವುದೇ ಕ್ವಶನ್ ಅನ್ನ ನೋಡಿದ ತಕ್ಷಣ ಓ ಅಲ್ಲಪ್ಪ ಇದು ಇದೇ ರೀತಿ ಮಾಡ್ಬೇಕು, ಇದೇ ಫಾರ್ಮೆಟ್ ಬರುತ್ತೆ ಇದಕ್ಕೆ ಅಂತ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಆದ್ರಿಂದ ನೀವ್ ಏನ್ ಮಾಡಿ ಅಂದ್ರೆ 2x ಅಲ್ಲಿ ವಿಡಿಯೋಗಳನ್ನ ನೋಡಿ. ಅದಾದ್ಮೇಲೆ ಶಾರ್ಟ್ ನೋಟ್ ಅನ್ನ ಪದೇ ಪದೇ ರಿವಿಷನ್ ಮಾಡ್ತಾ ಇರಿ. ಕೆಲವೊಂದು ಸ್ಟೂಡೆಂಟ್ಸ್ ಫೇಲ್ ಆಗ್ತಾರಲ್ಲ ಅವರು ಮಾಡುವಂತ ತಪ್ಪುಗಳನ್ನ ನಾನು ಇವತ್ತು ಹೇಳ್ತೀನಿ. ಈ ತಪ್ಪನ್ನ ನೀವು ಯಾವಾಗ್ಲೂ ಅಷ್ಟೇ ಮಾಡಕ್ ಹೋಗ್ಬೇಡಿ. ಅವ್ರು ಮಾಡೋ ತಪ್ಪೇನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನ ಬಿಟ್ಟು ಬರೋದು. ಅಂದ್ರೆ ಅವರು ಪೇಪರ್ ಅಲ್ಲಿ ಕ್ವಶನ್ಸ್ ಗೆ ಆನ್ಸರ್ ಅನ್ನೇ ಬರೆಯಲ್ಲ, ಖಾಲಿ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ಈ ತಪ್ಪನ್ನ ನೀವು ಮಾಡಕ್ ಹೋಗ್ಬೇಡಿ. ನಿಮ್ಗೆ ಏನ್ ಗೊತ್ತಿದೆ ಅದನ್ನ ನೀವು ಎಕ್ಸಾಮ್ ಅಲ್ಲಿ ಬರೀರಿ. ನೀವು ಏನಿದೆ ಮತ್ತೆ ಟೈಮ್ ಏನಿದೆ ನೋಡಿ, ಆ ಟೈಮ್ ನ ನೀಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಖಾಲಿ ಕುತ್ಕೊಳ್ಳೋದು ಅಥವಾ ಕ್ವಶನ್ ಪೇಪರ್ ಅನ್ನ ಖಾಲಿ ಬಿಟ್ಬಿಟ್ಟು ಬರೋದು ಈ ತಪ್ಪನ್ನ ಮಾಡಕ್ ಹೋಗ್ಬೇಡಿ. ನೀವು ಪಾಸ್ ಆಗ್ಬೇಕು ಅಂತ ಇದ್ರೆ ನಿಮ್ಗೆ ಏನ್ ಗೊತ್ತೋ ಅದನ್ನ ನೀವು ಅಟ್ಲೀಸ್ಟ್ ಬರೆದ್ಬಿಟ್ಟು ಬನ್ನಿ. ಅಟ್ಲೀಸ್ಟ್ ಪಾಸ್ ಆದ್ರೂ ಆಗ್ಬಹುದು ನೀವು. ಎಲ್ಲಾ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಎಕ್ಸಾಮ್ ನ ಚೆನ್ನಾಗಿ ಬರೀರಿ. ಇದೇ ರೀತಿ ತುಂಬಾ ವಿಡಿಯೋಗಳನ್ನ ನೋಡ್ಬೇಕು ಅಂದ್ರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಚಾನಲ್ಗೆ ಬಂದ್ರೆ ಇಲ್ಲಿ ಸ್ಟೋರ್ ಅಂತ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ. ಸ್ಟೋರ್ಗೆ ಬಂದು ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಬಟ್ಟೆ ಕಲೆಕ್ಷನ್ ಗಳು ಸಿಗುತ್ತೆ. ನಿಮ್ಗೆ ಮಿಂತ್ರಾ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ನಿಮ್ಗೆ ಇಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಕಲೆಕ್ಷನ್ ಗಳು ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಟ್ಟೆ ಕಲೆಕ್ಷನ್ ಇದೆ. ಮತ್ತೆ ನೀವು ಹಾಗೇನೆ ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಇಯರ್ಫೋನ್ ಕಲೆಕ್ಷನ್ ಆಗಿರ್ಬೋದು ಅಥವಾ ಕಾಲೇಜ್ ಬ್ಯಾಗು ಬಟ್ಟೆ ಎಲ್ಲಾ ರೀತಿ ಕಲೆಕ್ಷನ್ ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಮಿಂತ್ರಾ ಮತ್ತೆ ಫ್ಲಿಪ್ಕಾರ್ಟ್ ಅಲ್ಲಿ ಏನ್ ಪ್ರಾಡಕ್ಟ್ ಗಳಿದೆಯಲ್ಲ ಅದು ಕಡಿಮೆ ಪ್ರೈಸ್ ನಾವಿಲ್ಲಿ ಆಡ್ ಮಾಡಿರ್ತೀವಿ, ಹೋಗಿ ಒಂದ್ಸಲ ನೋಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದ್ರೆ ನೀವು ಟ್ಯಾಲಿ ಪ್ರೈಮ್ ಮತ್ತೆ ಫಸ್ಟ್ ಇಯರ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತೆ ಫಸ್ಟ್ ಇಯರ್ BCom ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ PUC ಅಕೌಂಟ್ಸ್ ಬಗ್ಗೆ ಮತ್ತೆ ಫಸ್ಟ್ PUC ಅಕೌಂಟ್ಸ್ ಬಗ್ಗೆ ಎಲ್ಲಾ ವಿಡಿಯೋಗಳು ನಿಮ್ಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದ್ರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದ್ರೆ ನೀವು
ನೀವು ಫಸ್ಟ್ ಪಿ ಯು ಸಿ ಆಗಿರ್ಬೋದು, ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು, ಅಥವಾ BCom ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಇರೋಂಥ ನೋಟ್ಸಲ್ಲಿ ಇರುವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.